ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಗಿರೀಶ್ ರಾಜಪ್ಪ. ವೆಲ್ಕಮ್ ಟು ನಿಮ್ಮ ಪ್ರಿವಿಯ ಸಿವಿಕ್ ಮೆಂಟರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಯಾವುದೇ ಯೋಜನೆ ಬಗ್ಗೆ ಮಾತಾಡ್ತಿಲ್ಲ. ಹೌದು, ಯೋಜನೆ ಬಗ್ಗೆ ಅಲ್ಲ, ಇದೊಂದು ಕಾಯ್ದೆ. RTE, ರೈಟ್ ಟು ಎಜುಕೇಷನ್, ಶಿಕ್ಷಣದ ಹಕ್ಕು ಕಾಯ್ದೆ. ಇದು ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆಯಿಂದ ಬಂದಿರತಕ್ಕಂಥ ಒಂದು ಪ್ರಮುಖ ಪ್ರಕರಣ. 2025 ಮತ್ತು 2026ನೇ ಶೈಕ್ಷಣಿಕ ವರ್ಷಕ್ಕಾಗಿ RTE ಪ್ರವೇಶ ಪ್ರಕ್ರಿಯೆ ಪ್ರಾರಂಭಿಸಿದ್ದಾರೆ. ಇದರ ಬಗ್ಗೆ ಮಾಹಿತಿ ನೀಡಲು ನಿಮಗಾಗಿ ಮಾಡಿರೋ ವಿಡಿಯೋ ಇದು. ಶಿಕ್ಷಣದ ಹಕ್ಕು ಕಾಯ್ದೆ ಜಾರಿಗೆ ಬಂದಿತ್ತು 2009ರಲ್ಲಿ ಮತ್ತು ಈ ಕಾಯ್ದೆಯ ಪ್ರಕಾರ 6ರಿಂದ 14 ವರ್ಷದೊಳಗಿನ ಪ್ರತಿ ಮಗುವಿಗೆ ಕಡ್ಡಾಯವಾಗಿ ಶಿಕ್ಷಣದ ಹಕ್ಕು ಇದೆ. ಕರ್ನಾಟಕದಲ್ಲಿ ಖಾಸಗಿ ಅನುದಾನ ರಹಿತ ಶಾಲೆಗಳಲ್ಲಿ 25% ಶೀಟ್ಗಳನ್ನು ಆರ್ಥಿಕವಾಗಿ ದುರ್ಬಲವಾದ ವರ್ಗಕ್ಕೆ ಮತ್ತು ವಂಚಿತ ಗುಂಪಿನ ಮಕ್ಕಳಿಗೆ ಮೀಸಲಿಡಲಾಗಿದೆ. 2025-26 ಶೈಕ್ಷಣಿಕ ವರ್ಷಕ್ಕೆ ನಿಮ್ಮ ಮಗುವಿಗೆ ಉಚಿತವಾಗಿ ಗುಣಮಟ್ಟದ ಶಿಕ್ಷಣ ಪಡೆಯಲು ಇದೊಂದು ಉತ್ತಮ ಅವಕಾಶ. ಯಾರು ಅರ್ಜಿ ಸಲ್ಲಿಸಬಹುದು? ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ 3.5 ಲಕ್ಷ ರೂಪಾಯಿಗಿಂತ ಕಡಿಮೆ ಇದ್ದರೆ, ಅಥವಾ ನಿಮ್ಮ ಮಗು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಮತ್ತು ಇತರೆ ಮಾನ್ಯತೆ ಪಡೆದ ವಂಚಿತ ಗುಂಪಿಗೆ ಸೇರಿದವರಾದರೆ ನೀವು ಅರ್ಹರಾಗಿರುತ್ತೀರಿ. LKG ಮತ್ತು 1ನೇ ತರಗತಿಗೆ ಖಾಸಗಿ ಶಾಲೆಗಳಲ್ಲಿ ಪ್ರವೇಶ ಸಿಗುತ್ತೆ. ಅರ್ಜಿ ಸಲ್ಲಿಸಿರ್ತಕ್ಕಂಥ ಮಗುವಿನ ವಯೋಮಿತಿನ ಪರಿಗಣನೆಗೆ ತಗೊಳ್ಳೋದಾದರೆ, LKGಗೆ ನೀವೇನಾದರೂ ಅಡ್ಮಿಷನ್ ಮಾಡ್ತಿದ್ರೆ ಮಗುವಿನ ವಯಸ್ಸು 3 ವರ್ಷ 10 ತಿಂಗಳಿನಿಂದ 4 ವರ್ಷ 10 ತಿಂಗಳವರೆಗಿರಬೇಕು. ಒಂದು ವೇಳೆ ನೀವೇನಾದರೂ 1ನೇ ತರಗತಿಗೆ ಅಡ್ಮಿಷನ್ ಮಾಡ್ತಿದ್ದೀರಾ ಅನ್ನೋದಾದರೆ ನಿಮ್ಮ ಮಗುವಿನ ವಯಸ್ಸು 5 ವರ್ಷ 10 ತಿಂಗಳಿನಿಂದ 6 ವರ್ಷ 10 ತಿಂಗಳಿರಬೇಕು. ಈ ವಯೋಮಿತಿನ ಜೂನ್ 1ರ ಆಧಾರದ ಮೇಲೆ ಪರಿಗಣನೆಗೆ ತಗೊಳ್ಳಲಾಗುತ್ತೆ. 2 ರೀತಿಯಲ್ಲಿ ಅರ್ಜಿ ಸಲ್ಲಿಸಬಹುದು. ಮೊದಲನೇದು ಆಫ್ಲೈನ್ ಮುಖಾಂತರ, ಅಂದರೆ ನೀವು ನೇರವಾಗಿ ಬೆಂಗಳೂರು 1 ಅಥವಾ ಕರ್ನಾಟಕ 1 ಅಥವಾ ಅಟಲ್ಜಿ ಜನಸ್ನೇಹಿ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಅರ್ಜಿನ ಕೊಡ್ಬೋದು. ಮತ್ತೊಂದು ಆನ್ಲೈನ್ ಮುಖಾಂತರ. ಈ ಅರ್ಜಿನ ಸಲ್ಲಿಸೋಕೆ ಮುಖ್ಯವಾಗಿ ಬೇಕಾದಂಥ ಕೆಲವು ದಾಖಲಾತಿಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ಮಗುವಿನ ಜನನ ಪ್ರಮಾಣ ಪತ್ರ, ಇದಿಷ್ಟು ದಾಖಲಾತಿಗಳನ್ನು ಹೊಂದಿಸಿಟ್ಕೊಳ್ಳಿ ಅರ್ಜಿ ಹಾಕೋಕ್ಕಿಂತ ಮುಂಚೆ. ಆನ್ಲೈನ್ ಅಥವಾ ಆಫ್ಲೈನ್ ಈ ಎರಡೂ ನೋಂದಣಿ ಪ್ರಕ್ರಿಯೆ ಶುರುವಾಗೋದು ಏಪ್ರಿಲ್ 15, 2025 ಮತ್ತು ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನಾಂಕ ಮೇ 15, 2025. ದಯಮಾಡಿ ಯಾರು ಕೊನೆ ದಿನದವರೆಗೂ ಕಾಯಬೇಡಿ, ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಅರ್ಜಿಯ ಆಯ್ಕೆ ಪಾರದರ್ಶಕ ಲಾಟರಿ ವಿಧಾನದ ಮೂಲಕ ಆಗುತ್ತದೆ. ಫಲಿತಾಂಶ ಮೇ 17, 2025 ಪ್ರಕಟವಾಗುತ್ತದೆ. ಆನ್ಲೈನ್ ನೋಂದಣಿ ಏಪ್ರಿಲ್ 15, 2025 ಶಿಕ್ಷಣ ಇಲಾಖೆಯ ಅಧಿಕೃತ ವೆಬ್ಸೈಟ್ schooleducation.karnataka.government.in ಭೇಟಿ ನೀಡಿ. ಇದರ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆಯ್ಕೆಯಾದರೆ ಮೇ 22, 2025 ಒಳಗೆ ಶಾಲೆಯಲ್ಲಿ ಪ್ರವೇಶ ಖಚಿತಪಡಿಸ್ಕೋಬೇಕು. ಖಾಲಿ ಸೀಟ್ಗಳಿದ್ದರೆ 2ನೇ ಸುತ್ತಿನ ಪ್ರಕಟಣೆ ಜೂನ್ 9ನೇ ತಾರೀಕು 2025 ಇರುತ್ತದೆ. ಸಹಾಯಕ್ಕಾಗಿ ಶಿಕ್ಷಣ ಇಲಾಖೆಯ ಹೆಲ್ಪ್ಲೈನ್ ನಂಬರ್ 0802258558 ಸಂಪರ್ಕಿಸಿ ಅಥವಾ ಹತ್ತಿರದ ಬ್ಲಾಕ್ ಶಿಕ್ಷಣ ಕಚೇರಿಗೆ ಭೇಟಿ ನೀಡಿ. RTE ಪ್ರವೇಶಕ್ಕೆ ಯಾವುದೇ ಶುಲ್ಕ, ಪರೀಕ್ಷೆ ಅಥವಾ ಸಂದರ್ಶನಗಳು ಇರುವುದಿಲ್ಲ. ನಿಮ್ಮ ಮಗುವಿನ ಉತ್ತಮ ಭವಿಷ್ಯಕ್ಕಾಗಿ ಇದೊಂದು ಸುವರ್ಣ ಅವಕಾಶ. ಏಪ್ರಿಲ್ 15, 2025 ಅರ್ಜಿಗಳನ್ನು ಸಲ್ಲಿಸಿ ಒಟ್ಟಾಗಿ ಶಿಕ್ಷಿತ ಕರ್ನಾಟಕವನ್ನು ಕಟ್ಟೋಣ. ಧನ್ಯವಾದಗಳು ವೀಕ್ಷಕರೇ. ಈ ಮಾಹಿತಿ ನಿಮಗೆ ಉಪಯುಕ್ತವಾಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಸಿವಿಕ್ ಮೆಂಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿನ ನಿಮ್ಮ ಮುಂದೆ ತರ್ತೇನೆ ಅಂತ ಹೇಳ್ತಾ, ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.